ನಿಮ್ಮೊಂದು ನನ್ನ ಒಂದು ಪ್ರಶ್ನೆ ಇದೆ ಏನಂದ್ರೆ, ಈ ರೈತರು ಕೃಷಿ ಬಿಟ್ಟು ಅಥವಾ ವ್ಯವಸಾಯ ಬಿಟ್ಟು ಬೆಂಗಳೂರು ಕಡೆ ಮುಖ ಮಾಡ್ತಿದ್ದಾರೆ ಎಲ್ಲ ಹುಡುಗರು ಅಥವಾ ಯುವಕರು. ಈಗ ಸರ್ವೇ ಸಾಮಾನ್ಯವಾಗಿ ಎಲ್ಲ ಬೆಂಗಳೂರಿಗೆ ಬಂದು ಸಣ್ಣ ಪುಟ್ಟ ಕೆಲಸ ಮಾಡೋದು ಅಥವಾ ಈ ಓಲೋ ಉಬರ್ ಅಥವಾ ಸ್ವಿಗ್ಗಿ ಝೊಮ್ಯಾಟೊ ಇಲ್ಲ ಗಾರ್ಮೆಂಟ್ಸ್ಗಳಿಗೆ ಸೇರ್ಕೊಂಡು ಇನ್ನೇನೋ ಸಣ್ಣ ಪುಟ್ಟ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾಕೆ ಊರ್ ಕಡೆ ವ್ಯವಸಾಯದಲ್ಲಿ ಅಷ್ಟೊಂದು ಲಾಭದಾಯಕ ಇಲ್ವಾ? ಇಲ್ಲ ಇಲ್ಲ ಸರ್, ನೀವು ಕೇಳಿದ್ದು ಗುಡ್ ಕ್ವಶನ್. ಏನಂದ್ರೆ ಸರ್, ರೈತ ಅಂತ ಅಂದ್ರೆ ನಾವಿವಾಗ ರೈತ ಅಂದ್ರೆ ಒಂದು ಪ್ರಕೃತಿ ಜೊತೆಗೆ ಆಡುವ ಜೂಜಾಟ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಂದ್ರೆ, ಇವಾಗ ನಾನು ಭೂಮಿಗೆ 1 ರೂಪಾಯಿ ಹಾಕಿ 1000 ರೂಪಾಯಿ ಮಾಡ್ಬೋದು. ಆ ಭೂಮಿಗೆ 1000 ರೂಪಾಯಿ ಹಾಕಿ 1 ರೂಪಾಯಿನೂ ನನಗೆ ಬರ್ದೇನೂ ಇರ್ಬೋದು. ಅದೊಂಥರ ಪ್ರಕೃತಿ ಜೊತೆಗೆ ಆಡುವ ಜೂಜಾಟನೇ ಅಂತ ಹೇಳ್ಬೋದು. ಇವಾಗ ನೋಡಿ, ಸಾಮಾನ್ಯವಾಗಿ ರೈತರಿಗೆ ಒಂದು ಬೆಲೆ ಸಿಗ್ತಾ ಇಲ್ಲ ಮಾರುಕಟ್ಟೆಯಲ್ಲಿ. ಇವಾಗ ನಾವು ಬೆಂಗಳೂರಲ್ಲ, ನಾವು ಎಲ್ಲೇ ನೋಡೋದೇ ಆದ್ರೂ ತಿನ್ನೋ ಅನ್ನನ ಫುಟ್ಪಾತ್ ಅಲ್ಲಿ ಮಾಡ್ತಾರೆ. ನಾವು ಹಾಕೋ ಸ್ಲಿಪ್ಪರು ಬಟ್ಟೆಗಳನ್ನ ಒಳ್ಳೆ ಒಳ್ಳೆ ಮಾಲ್ ಒಳ್ಳೆ AC ರೂಮ್ಗಳಲ್ಲಿ ಅಂಗಡಿಗಳಲ್ಲಿ ಮಾರಾಟ ಮಾಡ್ತಾರೆ. ಈ ಬಟ್ಟೆ ಮತ್ತೆ ಸ್ಲಿಪ್ಪರ್ ಈ ಚಪ್ಪಲಿಗಳಿಗಿರೋ ವ್ಯಾಲ್ಯೂ ಯಾಕೆ ನಮ್ಗೆ ತಿನ್ನೋ ಅನ್ನ ತರಕಾರಿಗಳಿಗಾಗ್ಲಿ ಅಥವಾ ಬೇರೆ ಇನ್ಯಾವ್ದು ಫುಡ್ ಇಲ್ವಾ ಅಂತ? ಇಲ್ಲ ಇಲ್ಲ, ಆಕ್ಚುಲಿ ಇದೆ. ಅದು ಏನಪ್ಪಾ ತಪ್ಪು ಅಂದ್ರೆ, ಅದಕ್ಕೊಂದು ಕರೆಕ್ಟ್ ಆಗಿ ಒಂದು ಮಾರುಕಟ್ಟೆಗಳಿಲ್ಲ. ಇವಾಗ ನಾನ್ ತಗೊಂಡೋಗಿ ನಿನಗ್ ಸೇಲ್ ಮಾಡಿದಾಗ ನೀನ್ ಲಾಭ ಮಾಡ್ತೀಯ, ನೀನ್ ಇನ್ನೊಬ್ಬರ್ಗ ಕೊಡ್ತೀಯ. ನಾನ್ ಶ್ರಮ ಬಿದ್ದು ನಾನು ಏನು 100 1000 ರೂಪಾಯಿ 1000 ರೂಪಾಯಿ ಹಾಕಿ ಒಂದು ಕೃಷಿನ ಬೆಳೆದಿದ್ದೀನಿ ಅಂತ ಅಂದ್ರೆ ನಾನ್ ನಿನ್ಗೆ ಅದನ್ನ ಅರ್ಧ ರೇಟ್ ಕೊಡ್ಬೇಕು. ನೀನು ಒಂಥರ ಹೇಗಾದ್ರೆ ಮಾರಾಟ ಮಾಡೋರು ಒಂದು ದಳ್ಳಾಳಿಗಳು ಅದನ್ನ ತಗೊಂಡೋಗಿ ಇನ್ನೊಂದು ಅಂಗಡಿಗೆ ಹಾಕ್ತಾರೆ, 50% ಕೊಡ್ತಾರೆ, ನೀವು ಅವ್ರು 50% ತಗೋತಾರೆ. ಇನ್ನೊಂದೇನಪ್ಪಾ ಅಂದ್ರೆ, ರೈತರು ಮಾಡುವ ಬಿಗ್ ಮಿಸ್ಟೇಕ್. ಇವಾಗ ನಾನೇನಾದ್ರೂ ಒಂದು ಕೃಷಿ ಹಾಕಿದ್ದೀನಿ ಅಂದ್ರೆ ಅಕ್ಕಪಕ್ಕ ಇರೋರು ಅದೇ ಕೃಷಿ ಹಾಕ್ತಾರೆ, ಎಲ್ಲಾರು ಅದೇ ಕೃಷಿ ಹಾಕೋದ್ರಿಂದ ರೇಟ್ಗಳು ಒಂದೇ ಸಲ ಸಡನ್ ಆಗಿ ಡೌನ್ ಆಗುತ್ತೆ. ಇವಾಗ 1 ಮಿನಿಟ್ ಏನಂದ್ರೆ, ಇವಾಗ ಒಂದು ರೇಟ್ ಒಂದು ಎಕ್ಸಾಂಪಲ್ ಇಟ್ಕೊಳ್ಳಿ. ಇವತ್ತು ಒಂದು ಟೊಮೆಟೊ ರೇಟ್ ಜಾಸ್ತಿ ಇದೆ ಅಂದಾಗ ಇವತ್ತಿಗಷ್ಟೇ ರೇಟ್ ಜಾಸ್ತಿ ಇರುತ್ತೆ. ಇವಾಗ ಅದನ್ನ ಕೇಳಿ ವ್ಯವಸಾಯ ಮಾಡೋರು ಟೊಮೆಟೊ ರೇಟ್ ಜಾಸ್ತಿ ಇದೆ ಅಂದಾಗ ಟೊಮೆಟೊ ಹಾಕಕ್ಕೆ ಶುರು ಮಾಡ್ತಾರೆ. ಆವಾಗ ಸಡನ್ ಆಗಿ ಏನಾಗುತ್ತೆ ಅಂದ್ರೆ, ಅವರು ಬೆಳೆದಿರ್ತಕ್ಕಂಥ ಟೊಮೆಟೊ ಬಂದಾಗ ಸಡನ್ ಆಗಿ ಟೊಮೆಟೊ ರೇಟ್ ಕಮ್ಮಿ ಆಗುತ್ತೆ. ಇದ್ದಿದ್ದ ರೇಟಲ್ಲಿ ಅವ್ರು ಹಾಕಿರ್ತಾರೆ ಟೊಮೆಟೊ, ಅವ್ರು ಬೆಳೆದಿ ಮಾರಾಟ ಮಾಡಕ್ ಹೋದಾಗ ಆ ರೇಟ್ ಡೌನ್ ಆಗಿರುತ್ತೆ. ಅಲ್ಲಿಗೆ ಹಾಕಿರೋ ಬಂಡವಾಳನೂ ಬರಲ್ಲ. ನಾನೊಂದು ಕೇಳ್ಬೇಕು ಅನ್ಕೊಂಡೆ ಅಂದ್ರೆ, ನಾವು ತಗೊಳ್ಬೇಕಾದ್ರೆ ಇಲ್ಲಿ ಟೊಮೆಟೊ ರೇಟ್ ಕಡಿಮೆ ಅಂತಾರೆ, ನಮ್ಗೆ 20 ರೂಪಾಯಿ ಕೆಜಿ ಸಿಗ್ತಿರುತ್ತೆ. ಆದ್ರೆ ಬೆಳೆದ ರೈತರಿಗೆ ಅದು 2 ರೂಪಾಯಿನೂ ಸಿಗ್ತಾರಲ್ಲ ಕೆಜಿ. ಇದು ಹೇಗೆ, ಯಾಕೆ? ಇಲ್ಲ ಆಕ್ಚುಲಿ ಅದನ್ನೇ ಸರ್ ಇವಾಗ ಹೇಳಿದ್ನಲ್ಲ, ಇವಾಗ ರೈತ ಏನು ಡೈರೆಕ್ಟ್ ಆಗಿ ಮಾರುಕಟ್ಟೆ ಅವ್ನಿಗೆ ಸಿಗ್ತಾ ಇಲ್ಲ, ಒಂದು ಸೇಲಿಂಗ್ ಅವನಿಗೆ ಇಲ್ಲ. ಈಗ ಮಾರುಕಟ್ಟೆ ಅಂತೀರಿ, ಮಾರ್ಕೆಟ್ ಎಲ್ಲಿ ಕೊಡ್ಬೇಕು? ಲೋಕಲ್ ಮಾರ್ಕೆಟ್ಗಳಿರುತ್ತೆ ಅಥವಾ ಬೆಂಗಳೂರು ನಗರ ಮಾರ್ಕೆಟ್ ಇರುತ್ತೆ. ಯಾಕಂದ್ರೆ ಈಗ ಬಿಗ್ ಬಾಸ್ಕೆಟ್ ಅಥವಾ ಜಿಯೋ ಈ ತರ ದೊಡ್ಡ ದೊಡ್ಡ ಕಂಪ್ನಿಗಳು ಎಲ್ಲ ಸೇಲ್ ಮಾಡ್ತಿದಾವಲ್ಲ, ಅದು ಇಲ್ಲ. ಆಕ್ಚುಲಿ ನೀವು ಕೇಳಿದ್ದು ಗುಡ್ ಕ್ವೆಶ್ಚನ್. ಅದೇ ನಾನು ಹೇಳಿದ್ನಲ್ಲ ಸರ್, ಏನಂದ್ರೆ ಒಂದು ರೈತರಿಗೆ ಒಂದು ಮಾರುಕಟ್ಟೆ ಇಲ್ಲ. ಏನಂದ್ರೆ ಇವಾಗ ಡೈರೆಕ್ಟ್ ಆಗಿ ಅವರೇ ಮಾರುಕಟ್ಟೆಗೆ ಹಾಕ್ಬೇಕು. ಇದೊಂದು ಜಾಗ ಇದೆ, ಇಲ್ಲಿ ಒಂದು ನಮ್ಮ ಬೆಳೆನ ತಗೊಳ್ಳುವಂತ ಜಾಗ ಅನ್ನೋದು ಏನಿದೆ, ಅಲ್ಲಿ ಇದ್ರೆ ಮಾತ್ರ ಅವ್ರಿಗೊಂದು ರೇಟ್ ಸಿಗುತ್ತೆ. ಇವಾಗ ನನ್ನ ಹುಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬರು ನನ್ನ ಬೆಳೆನ ಅಂತ ಅಂದ್ರೆ ಅವನಿಗೆ ಅಲ್ಲಿ ಬೆಲೆ ಇಲ್ಲ. ಯಾಕಂದ್ರೆ ನೀನ್ ತಗೊಂಡು ಹೋಗ್ತೀಯಾ ನನ್ನ ಹತ್ರ 50 ರೂಪಾಯಿಗೆ, ಅಲ್ಲಿ 100 ರೂಪಾಯಿಗೆ ಮಾಡ್ತೀಯಾ. 100 ರೂಪಾಯಿ ಅಂದ್ರೆ ನನಗೆ 50 ಕೊಡ್ತೀಯಾ. ನೀನು ಶ್ರಮ ಬೀಳ್ದೇನೆ ನೀನು 50 ರೂಪಾಯಿ ತಗೋತೀಯಾ. ನಾನು ಶ್ರಮ ಬಿದ್ದು 50 ರೂಪಾಯಿ ತಗೊಂಡಿದ್ದೀನಿ ಅಂದ್ರೆ ಲಾಸ್ ಯಾರಿಗೆ ಸರ್? ಮತ್ತೆ ಇನ್ನೊಂದು ಏನಂದ್ರೆ, ಇವಾಗ ನೀವು ಹೇಳಿದ್ರೆ ಸ್ಟೋರ್ ಮಾಡ್ಕೊಳಕ್ ಆಗಲ್ಲ ತರಕಾರಿಗಳು ಅಂತ ಅಂದ್ರೆ, ತರಕಾರಿಗಂತಾನೆ ರೇಟ್ ಇರುತ್ತೆ, ತರಕಾರಿ ಸ್ಟೋರ್ ಮಾಡಕ್ ಆಗಲ್ಲ. ಹಾಗಾಗಿ ನಾವು ಏನ್ ಮಾಡ್ಬೇಕಂದ್ರೆ, ಸ್ಟೋರ್ ಮಾಡೋ ಐಟಮ್ಗಳನ್ನ ನಾವು ಜಾಸ್ತಿ ಬೆಳಿಬೇಕು. ಯಾಕಂತ ಅಂದ್ರೆ ರೇಟ್ ಬಂದಾಗ ನಾವು ಮಾರಕ್ಕೆ ಈಸಿ ಆಗುತ್ತೆ. ನಾವು ಏನಾಗ್ತೀವಿ ಅಂದ್ರೆ, ಇವಾಗ ಅತಿ ಹೆಚ್ಚು ಜಾಸ್ತಿ ತರಕಾರಿನೇ ಬೆಳೆಯೋದ್ರಿಂದ ಸ್ಟೋರ್ ಮಾಡೋದ್ರ ಬಗ್ಗೆ ಹೇಳಿದ್ರಿ. ನಾನು ಏನ್ ಗೊತ್ತಾ, ಈಗ ಸ್ಟೋರ್ ಮಾಡ್ಬೋದು, ಆಲೂಗಡ್ಡೆ ಅಥವಾ ಈರುಳ್ಳಿ ಸ್ಟೋರ್ ಮಾಡ್ಬೋದು. ಅದೇ ಸ್ಟೋರ್ ಮಾಡಬೇಕಾಗುತ್ತೆ, ಅದಕ್ಕೂ ಎಕ್ಸ್ಟ್ರಾ ಚಾರ್ಜ್ ಬರುತ್ತೆ. ಕೆಲವೊಂದ್ಸಲ ಏನಾಗುತ್ತೆ ಅಂದ್ರೆ ಮಳೆ ಬಂದು ಬೆಳೆ ಹೋಗೋ ಚಾನ್ಸಸ್ ಇರುತ್ತೆ. ಇಲ್ಲ ಸರ್, ಮಳೆ ಬಂದು ಬೆಳೆ ಹೋಗೋದು ಇದೆ. ಮಳೆ ಬಲ್ಲದೆ ಇದ್ದಾಗ ಮರುಭೂಮಿಯಾಗಿ ರೈತ ನೇಣಾಕೋದು ಸಿಚುವೇಶನ್ ಎಲ್ಲ ನೋಡಿದ್ದೀವಿ. ಏನಂದ್ರೆ ನಾನು ಹೇಳ್ತಾ ಇರೋದು, ಯಾಕೆ ಸ್ಟೋರ್ ಅಂತ ಅಂದಾಗ ಬೇರೆ ಸ್ಟೋರ್ ಅಲ್ಲಿ ಅಂತಲ್ಲ, ಮನೆ ಹತ್ರನೇ ಒಂದು ಸ್ಟೋರ್ ನಮ್ಮ ಮನೆಯಲ್ಲೇ ಇಟ್ಕೋಬೇಕು. ದಿವಸ ಧಾನ್ಯಗಳನ್ನ ನಮ್ಮ ಮನೆಯಲ್ಲೇ ಇಟ್ಕೋಬೇಕು. ಆ ಒಬ್ಬ ವ್ಯಕ್ತಿ ಹಾಕೋದನ್ನ ಇನ್ನೊಬ್ರು ಹಾಕ್ಬಾರ್ದು. ಇವಾಗ ನೋಡಿ, ಇವಾಗ 10 ರೂಪಾಯಿ ಇದೆ ಅಂತ ಅಂದ್ರೆ ಟೊಮೆಟೊ ರೇಟ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಕೇಳಿ. ಇವತ್ತು 10 ರೂಪಾಯಿ ಇದೆ ಅಂತ ಅಂದ್ರೆ ನೀವು ಅದನ್ನೇ ಹಾಕ್ಬೇಕು ಸರ್. ಯಾಕಂತ ಹೇಳ್ತೀನಿ ಕೇಳಿ, ಇವತ್ತಿನ ರೇಟ್ ಕಮ್ಮಿ ಇದೆ, 2 ರೂಪಾಯಿನೇ ಇರ್ಬೋದು. ನೀನು ಬೆಳೆ ಮಾರುಕಟ್ಟೆಗೆ ಬರಬೇಕಾದ್ರೆ ಆ ಟೈಮಲ್ಲಿ ಜಾಸ್ತಿ ಆಗಿರುತ್ತೆ.
ಅದಕ್ಕೆ ಯಾವಾಗ ಕಮ್ಮಿ ಆಗಿರುತ್ತೋ ಅದನ್ನ ಹಾಕಿ ಅಷ್ಟರಲ್ಲೇ ಏನೊಂದು 2-3 ತಿಂಗಳು ಆಗುತ್ತಲ್ಲ ಅವಾಗ ರೇಟ್ ಜಾಸ್ತಿ ಆಗುತ್ತೆ, ನಿಮಗೆ ಮಾರಕ್ಕೆ ಈಸಿ ಆಗುತ್ತೆ. ಅಲ್ಲಿ ಜಾಸ್ತಿ ಇದ್ದಾಗ ನೀವು ಇಲ್ಲ ಹಾಕಿದಾಗ ನೀವು ತಗೊಂಡು ಹೋದಾಗ ಕಡಿಮೆ ಆಗುತ್ತೆ. ನಾನು ಇನ್ನೊಂದು ಕ್ವಶನ್ ಕೇಳಬಹುದು ಅಂದ್ರೆ, ಈ ರೈತರುಗಳಿಗೆ ವಾಣಿಜ್ಯ ಬೆಳೆಗಳ ಕಡೆ ಮುಖ ಮಾಡ್ತಿದ್ದಾರೆ. ಲೈಕ್ ಏನಂದ್ರೆ ಅಡಿಕೆ ಇರ್ಬೋದು, ಶುಂಠಿ ಇರ್ಬೋದು, ತೆಂಗು ಇರ್ಬೋದು, ಈ ಬೆಳೆಗಳನ್ನ ಬೆಳೆಯಕ್ಕೆ ಜಾಸ್ತಿ ಶುರು ಮಾಡ್ತಾರೆ. ಯಾಕಂದ್ರೆ ಒಂದು ಲಾಭ ಮಿನಿಮಮ್ ಲಾಭ ಸಿಗುತ್ತೆ ಅಂತ. ಹೌದು, ಅಡಿಕೆ ಆಗಲಿ ಮತ್ತೆ ತೆಂಗು ಇದಾಗ ನೀವು ಏನು ಹೇಳಿದ್ರಿ ಅದರಲ್ಲಿ ಲಾಭದಾಯಕ ಇದೆ. ಈಗ ನಾವು ಕೊಡಗು ಸೈಡ್ ಹೋದಾಗ ಅಲ್ಲಿ ಅತಿ ಹೆಚ್ಚು ಕಾಫಿ ಎಸ್ಟೇಟ್ಗಳನ್ನ ನೋಡ್ಬೋದು. ಕಾಫಿ ಎಸ್ಟೇಟ್ ಅಲ್ಲಿ ಮೆಣಸುಗಳನ್ನ ನೋಡ್ಬೋದು. ಅವ್ರು ಯಾಕಂದ್ರೆ ಲಾಭದಾಯಕ ಅವರು ಏನು ನೋಡಲ್ಲ, ಏನಂದ್ರೆ ಅವರು ಒಂದು ಎಸ್ಟೇಟ್ಗಳನ್ನ ಮಾಡ್ಬಿಟ್ಟಿರ್ತಾರೆ. ಅಲ್ಲಿ ಪ್ರತಿ ವರ್ಷನೂ ಅದೇ ಬೆಳೀತಾ ಇರ್ತಾರೆ. ಯಾಕಂದ್ರೆ ಲಾಭ ಬಂದ್ರು ಅವರೇ ತಗೋತಾರೆ, ಲಾಸ್ ಬಂದ್ರು ಅದೇ ತಗೋತಾರೆ. ನಮ್ಮ ಕಡೆ ಏನಾಗ್ಬಿಟ್ಟಿದೆ ಅಂದ್ರೆ ಒಂದ್ಸಲ ಟೊಮೊಟೊ, ಒಂದ್ಸಲ ಬೆಳ್ಳುಳ್ಳಿ, ಒಂದ್ಸಲ ಈರುಳ್ಳಿ ಹಾಕಿದಾಗ ಇವರ ತಗೊಂಡೋಗಿ ಮಾರುಕಟ್ಟೆ ಕೊಡಾಗ ಈ ರೇಟ್ ಇರಲ್ಲ, ಇದನ್ನ ತಗೊಂಡೋಗದಾಗ ಆ ರೇಟ್ ಇರಲ್ಲ. ಇನ್ನೊಂದಿನ ಸದ್ಯದ ಪರಿಸ್ಥಿತಿಯಲ್ಲಿ ಕಾಯಿ ರೇಟ್ ತೆಂಗಿನಕಾಯಿ 60 ರೂಪಾಯಿ ಒಂದು ಕಾಯಿಗಿದೆ. ಹೌದು, ಇದು ಏನಕ್ಕೆ ಅಂತ ಗೊತ್ತಾಗ್ತಿಲ್ಲ. ಯಾಕಂದ್ರೆ ಬೇಸಿಗೆ ಇದೆ, ಎಳ್ನೀರು ತುಂಬಾ ರೇಟ್ ಜಾಸ್ತಿ ಹೋಗ್ತಿದೆ. ಹೌದು, ಇಲ್ಲ ನೀವು ಹೇಳಿದ್ರು ಕರೆಕ್ಟ್. ಯಾಕಂದ್ರೆ ಬೇಸಿಗೆ ಇದ್ದಾಗ ಅತಿ ಹೆಚ್ಚು ಜಾಸ್ತಿ ಜನ ಎಣ್ಣೀರು ಕುಡಿತಾ ಇರ್ತಾರೆ. ತೆಂಗು ಬೆಳೆ ಜಾಸ್ತಿ ಇವಾಗ ಕಮ್ಮಿ ಆಗ್ಬಿಟ್ಟಿದೆ. ಇವಾಗ ತೆಂಗಿನಕಾಯಿ ಇವಾಗ ಮೊದಲೆಲ್ಲ ತೋಟನೇ ಇತ್ತು, ಇವಾಗೆಲ್ಲ ಕಡ್ಬಿಟ್ಟು ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿ ಯಾರು ನೋಡ್ಕೊತಾ ಇದ್ದಾರೆ ಇವಾಗ? ಇನ್ನೊಂದಂದ್ರೆ ಅದರಿಂದ ರೇಟ್ ಜಾಸ್ತಿ ಆಗಿದೆ. ಈ ಬೇಸಿಗೆ ಆದಷ್ಟು ಎಳ್ನೀರನ್ನೇ ಯೂಸ್ ಮಾಡಿ, ಅದು ರೈತರಿಗೂ ಒಳ್ಳೇದು, ನಮಗೂ ಒಳ್ಳೇದು. ಅದು ಬಿಟ್ಟು ನಾವು ತಂಪು ಪಾನೀಯ, ಜ್ಯೂಸ್, ಕೂಲ್ ಡ್ರಿಂಕ್ಸ್ ಅಂತ ಹೋದಾಗ ಅದು ಹೆಲ್ತ್ ತುಂಬಾ ಎಫೆಕ್ಟ್ ಬೀಳುತ್ತೆ. ಆ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಕಟ್